ಸದ್ಯಕ್ಕೆ ಉತ್ಖನನ ಪ್ರಕ್ರಿಯೆ ಕಳೆದ ಕೆಲ ದಿನಗಳಲ್ಲಿ ನಡೀತಾ ಇದ್ದಷ್ಟು ಚುರುಕಾಗಿ ನಡೀತಾ ಇಲ್ಲ. ಹಾಗಂತ ಎಸ್ಐಟಿ ತನಿಖೆ ಮುಗಿದು ಹೋಗಿಲ್ಲ. ಎಸ್ಐಟಿ ತನಿಖೆಯನ್ನ ನಿಲ್ಲಿಸಿಯೂ ಇಲ್ಲ, ಬ್ರೇಕ್ ಕೂಡ ಕೊಟ್ಟಿಲ್ಲ. ಯಾವ ಮುಸುಕುದಾರಿ ದೂರುದಾರ ಇದ್ದ, ಆತ ಕೆಲ ಆರೋಪಗಳನ್ನ ಮಾಡಿದ್ದ, ಅದಕ್ಕೆ ಬೇಕಾದ ಕೆಲ ದಾಖಲಾತಿಗಳ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಇನ್ನು 13 ಆಯ್ತು, 16 ಆಯ್ತು, ಹತ್ರ 20 ಜಾಗಗಳಲ್ಲಿ ಬಗೆದು ನೋಡಿ ಅಸ್ಥಿಪಂಜರ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ಈ ಕ್ಷಣಕ್ಕೂ ಕೂಡ ಆ ದೂರುದಾರಿ ಮುಸುಕುದಾರ ಹೊಂದಿದ್ದಾನೆ. ಅದರ ಆಧಾರದ ಮೇಲೆ ತನಿಖೆ ಕೂಡ ನಿರಂತರವಾಗಿ ನಡೀತಿದೆ. ಎಲ್ಲ ಬೆಳವಣಿಗೆ ನಡುವೆ 2 ಪ್ರಮುಖವಾದ ವಿಚಾರಗಳು ಇದೇ ಧರ್ಮಸ್ಥಳದ ಸುತ್ತ ಕೇಳೋಕ್ ಬಂದ ಆರೋಪದ ವಿಚಾರದಲ್ಲಿ ನಡೀತು. ಒಂದು, ಇಷ್ಟು ದಿನ ಕೇವಲ ಎಸ್ಐಟಿ ಅಧಿಕಾರಿಗಳಿಗೆ ಮಾತ್ರ ಸಿಗ್ತಾ ಇದ್ದ ಆ ಮಾಸ್ಕ್ ಮ್ಯಾನ್ ಇದೀಗ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳ ಕೈಗೆ ಸಿಕ್ಕಿದ್ದಾರೆ. 2 ಪ್ರತ್ಯೇಕವಾದ ಇಂಟರ್ವ್ಯೂಗಳು, ಅದರಲ್ಲಿ ಅನೇಕ ವಿಚಾರಗಳ ಪ್ರಸ್ತಾಪ ಕೂಡ. ಅದ್ರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಇದರ ಜೊತೆಗೆ ರಾಜ್ಯ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಜೊತೆಯಲ್ಲಿದ್ದೇವೆ, ಅವರ ಪರವಾಗಿದ್ದೇವೆ ಅಂತ ಹೇಳೋ ಮೂಲಕ ಎಸ್ಐಟಿ ರಚನೆಗೆ ಆದೇಶ ನೀಡಿದ ಸರ್ಕಾರದಲ್ಲೇ ಇದೀಗ ಗೊಂದಲ ಶುರುವಾಗೋಯ್ತಾ, ಧರ್ಮ ಸಂಕಷ್ಟಕ್ಕೆ ಸಿಲುಕಾಕೊಂಡ್ಬಿಡ್ತಾ ಸರ್ಕಾರ ಅನ್ನೋ ಅನುಮಾನ. ಈ ವಿಚಾರವಾಗಿಯೂ ಕೂಡ ಮಹಾಭಾರತದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚಾ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕೀರ್ತಿ ಶಂಕರಘಟ್ಟ ಹಾಗೆ ರಣಧೀರ ಪಡೆ, ಭೈರಪ್ಪ ಹರೀಶ್ ಕುಮಾರ್ ಅವರಿದ್ದಾರೆ ಸ್ಟುಡಿಯೋದಲ್ಲಿ. ಇದರ ಜೊತೆಗೆ ಹಿರಿಯ ವಕೀಲರಾದ ಸಂಕೇತ್ ಏಣಗೆ ಅವರು ಜಾಯಿನ್ ಆಗ್ತಾರೆ, ಹಾಗೆ ಪತ್ರಕರ್ತರಾದ ವಸಂತ್ ಗಿಳಿಯಾರ್ ಅವರು ಕೂಡ ಜಾಯಿನ್ ಆಗ್ತಾರೆ ಹೊರಗಿನಿಂದ. ಸ್ಟುಡಿಯೋದಲ್ಲಿರುವ ಇಬ್ಬರನ್ನ ಪ್ರಶ್ನೆ ಮಾಡುವ ಮೂಲಕ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಭೈರಪ್ಪ ಸರ್, ತಮ್ಮದೇ ಸಾಮಾಜಿಕ ಜಾಲತಾಣದಲ್ಲಿ ಬರೆದಂತಹ ಒಂದು ವಿಚಾರ ಬೇರೆ ಯಾರೋ ಪತ್ರಕರ್ತರು ಬರೆದಿದ್ರು, ಅದನ್ನ ನೀವು ರೀಪೋಸ್ಟ್ ಮಾಡಿದ್ದೀರಿ. ಒಬ್ಬ ಡಿಸಿಎಂ ಆದವರು ಧರ್ಮಸ್ಥಳದ ಪರವಾಗಿ, ಧರ್ಮಾಧಿಕಾರಿಗಳ ಪರವಾಗಿ ಮಾತನಾಡ್ಬಿಟ್ರೆ ಇನ್ನು ಸರ್ಕಾರದಲ್ಲಿ ಇರ್ಲಿಕ್ಕೆ, ಮುಂದೆ ಸಿಎಂ ಆಗ್ಲಿಕ್ಕೆ ಅವರು ಯೋಗ್ಯತೆಯನ್ನ ಕಳ್ಕೊಂಡ್ರು ಅನ್ನೋ ಅರ್ಥದ, ಎಕ್ಸಾಕ್ಟ್ಲಿ ಇದೇ ವರ್ಡ್ಸ್ ಅಲ್ಲ, ಅನ್ನೋ ಅರ್ಥದ ಪೋಸ್ಟ್. ಈ ಪೋಸ್ಟ್ ನೀವು ಮಾಡ್ಲಿಕ್ಕೆ ಕಾರಣ ಏನು? ಇಲ್ಲ, ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆಯನ್ನ ಈ ಪ್ರಕರಣದಲ್ಲಿ ಪರಿಗಣಿಸ್ತಾರೆ ಅಂತೇಳಿ ನಾನು ಆ ರೀತಿಯಾಗಿ ವಿಶ್ಲೇಷಣೆ ಮಾಡೋದಿಲ್ಲ. ನನಗೆ ಅನ್ಸೋದೇನು ಅಂತಂದ್ರೆ, ಈಗ ಎಸ್ಐಟಿ ತನಿಖೆಯನ್ನ ಆದೇಶ ಮಾಡಿದಂತ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ಏನು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯಸ್ಥರು, ಅವರೇ ಆದೇಶವನ್ನ ಸರ್ಕಾರದ ಭಾಗ ಅಂತಂದ್ಮೇಲೆ ಎಸ್ಐಟಿ ತನಿಖೆಗೆ ಇವ್ರದ್ದು ಕೂಡ ಬಹಳ ಪ್ರಮುಖವಾದಂತಹ ಜವಾಬ್ದಾರಿ ಇರುತ್ತೆ. ಅಂತವ್ರೆ ಎಸ್ಐಟಿ ತನಿಖೆ ಏನು ಮಧ್ಯಂತರ ವರದಿ ಆಗ್ಲಿ ಅಥವಾ ಪೂರ್ತಿ ವರದಿ ಆಗ್ಲಿ ಯಾವುದೇ ರೀತಿಯಾದ ವರದಿ ಹೊರಗೆ ಬರದೇ ಇರೋ ಸಂದರ್ಭದಲ್ಲೇ ಅದಕ್ಕೆ ಪೂರಕವಾದಂತ ಮತ್ತೆ ಆರೋಪ ಜನ ಮಾಡ್ತಾ ಇರುವಂತ ಆರೋಪ ವ್ಯಕ್ತಿಗಳನ್ನ ಬಗ್ಗೆ ಇವರು ನೇರವಾಗಿ ಡಿಫೆಂಡ್ ಮಾಡ್ಕೊಂಡ್ರೆ ಔಟ್ಪುಟ್ ಯಾವ ರೀತಿ ಬರುತ್ತೆ, ಎಸ್ಐಟಿಯ ತನಿಖೆ ಔಟ್ಪುಟ್ ಯಾವ ರೀತಿ ಬರುತ್ತೆ? ಇವರು ಎಸ್ಐಟಿ ತನಿಖೆ, ಎಸ್ಐಟಿ ಅಧಿಕಾರಿಗಳ ಮೇಲೆ ಮೆಲ್ಲನೆ ಅವ್ರಿಗೆ ಗೊತ್ತಿಲ್ದಿದ್ದಂಗೆ ಒತ್ತಡ ಏನಾದ್ರೂ ಹೇರಿ ಇದೇ ರೀತಿಯಾದ ಉತ್ತರ ಬರಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ಒಳಗಡೆ ಬಹಿರಂಗವಾಗಿ ಈ ರೀತಿ ಹೇಳ್ತಾ ಇರುವಾಗ ಒಳಗಡೆ ಯಾಕೆ ಈ ರೀತಿ ಕೆಲಸ ಮಾಡಬಾರ್ದು? ಸೊ ನಾನು ಆ ಪೋಸ್ಟ್ ಅನ್ನ ಹೇಳ್ತೀನಿ, ಇನ್ನೂ ಒಂದು ಹೆಜ್ಜೆ ಮುಂದುವರಿಸ್ತಾ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದೀವಿ ನಾವೆಲ್ಲ ಕೂಡ. ಡಿಸಿಎಂ ರವರು ಈಗಿಂದೀಗಲೇ ರಾಜೀನಾಮೆಯನ್ನ ಕೊಡಬೇಕು. ಆ ಒಂದು ಹೇಳಿಕೆ ಸಲುವಾಗಿ ಹೌದು, ರಾಜೀನಾಮೆಯನ್ನ ಕೊಡಬೇಕು. ಯಾಕೆಂದ್ರೆ ಇದು ಬಹಳ ಈ ರಾಜ್ಯದ ಒಂದು ಮರ್ಯಾದೆಯ ಪ್ರಶ್ನೆ. ಈ ಪ್ರಕರಣ ಇದೆಯಲ್ಲ, ಧರ್ಮಸ್ಥಳದ ಪ್ರಕರಣ ಯಾರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಅಥವಾ ಯಾರನ್ನ ಟಾರ್ಗೆಟ್ ಮಾಡಿದೀವಿ ಅಂತ ಅನ್ಕೊಂಡಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ರಾಷ್ಟ್ರದ ಕಣ್ಣುಗಳು ಇವತ್ತು ಈ ಪ್ರಕರಣದ ನೋಡ್ತಾ ಇದೆ. ಹಾಗಾಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ ಈ ರೀತಿ ಯಾರೋ ಆರೋಪಿಗಳ ಪರವಾಗಿ ಅಥವಾ ಯಾರೋ ಮತ್ತೊಬ್ಬರ ಆರೋಪ ಹೊತ್ತಿರುವಂತವ್ರ ಜನ ಬೆಡ್ ತೋರಿಸ್ತಾ ಇರುವಂತವ್ರ ಪರವಾಗಿ ಇವರು ನೇರವಾಗಿ ಫೀಲ್ಡ್ ಇಳಿದು ಇದು ಷಡ್ಯಂತ್ರ ಮತ್ತೊಂದು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಒಂದು ಅನುಮಾನ, ಈಗ ಎಸ್ಐಟಿ ತನಿಖೆ ನಡೆಸ್ತಿರೋ ವಿಚಾರದಲ್ಲಿ ಧರ್ಮಾಧಿಕಾರಿಗಳು ಆರೋಪಿ ಅಂತ ಹೇಳಿ ಎಲ್ಲಿ ಉಲ್ಲೇಖ ಆಗಿದೆ? ಯಾರು ಹೇಳಿದ್ದು? ನೀವೀಗ ಹೇಳಿದ್ರಿ ಆರೋಪಿಗಳ ಪರವಾಗಿ ಅವ್ರ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಹೇಳಿ. ಹಾಗಾಗಿ ನಾನು ಕೇಳ್ತಿದ್ದೀನಿ, ಇದೊಂದು ಓಪನ್ ಸೀಕ್ರೆಟ್ ಇದ್ದಂಗೆ ಮೇಡಮ್. ಅಲ್ಲ, ಮೆನ್ಷನ್ ಆಗಿದೆಯಾ ಇಲ್ವಾ ಅಷ್ಟೇ? ನಾವು ಕಾನೂನನ್ನ ಮಾತಾಡ್ಲಿಕ್ಕೆ ಆಗಲ್ಲ, ಅದನ್ನ ಹೊರಗೆ ತರಬೇಕಾದ್ರೆ ಎಸ್ಐಟಿ ಅವರು. ನಾವೆಲ್ಲೂ ಕೂಡ ಅಲ್ಲ, ನಿಮ್ ಗಮನಕ್ಕೆ ಏನಾದ್ರೂ ಬಂದಿತ್ತ? ನಮ್ ಗಮನಕ್ಕೆ ಬರ್ಲಿಲ್ಲ. ಜನ ಮಾತಾಡ್ತಾ ಇದ್ದಾರೆ, ಜನ ಮಾತಾಡ್ತಾ ಇದ್ದಾರೆ, ಜನರ ಮಾತದು. ಸೊ ಜನ ಮಾತಾಡ್ತಾ ಇರುವಾಗ ಆರೋಪ ಮುಕ್ತರಾಗಬೇಕು. ಅದೇ ಜನರ ಪ್ರತಿನಿಧಿ ಅಲ್ವಾ ಸರ್? ಡಿ ಕೆ ಶಿವಕುಮಾರ್ ಅವರಾಗ್ಲಿ, ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ, ಅವ್ರ ಕಾಂಗ್ರೆಸ್ ಪಕ್ಷನೋ ಮತ್ತೊಂದು ಪಕ್ಷನೋ ಅವರು ಕೂಡ ಜನ ಅಲ್ವಾ?
ಅವ್ರ ಅಭಿಪ್ರಾಯ ಅವ್ರು ಹೇಳ್ತಿದ್ದಾರೆ. ಯಾಕೆ ಕೇವಲ ಧರ್ಮಾಧಿಕಾರಿ ಆರೋಪಿ ಅನ್ನೋ ಜನ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಸರ್, ಯಾಕೆ ಧರ್ಮಾಧಿಕಾರಿ ಆರೋಪಿ ಅನ್ನೋ ಜನರ ಮಾತಿಗೆ ಮಾತ್ರ ವ್ಯಾಲಿಡಿಟಿ, ಯಾಕೆ ಅವ್ರ ಪರವಾಗಿ ನಾವಿದ್ದೀವಿ ಅನ್ನೋರ ಮಾತಿಗೆ ವ್ಯಾಲಿಡಿಟಿ ಇಲ್ಲ? ನಾನು ವೈಯಕ್ತಿಕವಾಗಿ ಅವ್ರ ಪರನಾದ್ರೂ ಇರಲಿ, ಅವ್ರ ವಿರುದ್ಧನಾದ್ರೂ ಇರಲಿ, ಅವ್ರ ಮೇಲೆ ದೊಡ್ಡ ಫೋಟೋ ಹಾಕೊಂಡ್ಲಿ, ಕರ್ಕೊಂಡ್ಬಂದು ಅವ್ರ ಮೇಲೆ ಆತಿಥ್ಯ ಹಾಕೊಡ್ಲಿ, ನಮ್ಮ ತಗರಲ್ಲ ಅದಿಲ್ಲ. ಮತ್ತೆ ನಾವ್ ಯಾವ ವ್ಯಕ್ತಿಯನ್ನು ವಿರೋಧಿಸಲ್ಲ, ಯಾವ ವ್ಯಕ್ತಿಯನ್ನು ವಿರೋಧಿಸ್ತಾನೂ ಇಲ್ಲ. ನೇರವಾಗಿ ಹೇಳ್ಬೇಕಾದ್ರೆ ವೀರೇಂದ್ರ ಹೆಗ್ಡೆ ಅವ್ರನ್ನು ನಾನು ವಿರೋಧಿಸ್ತಾನೂ ಇಲ್ಲ. ನಾನು ಹೇಳ್ತಿರುವಂತದ್ದು SIT ತನಿಖೆ ಮಾಡಿದೆ ಅಂತ ಕಳ್ಳಕಾಯ್ತೀನಿ. ಅದಕ್ಕೆ SIT ತನಿಖೆಗೆ ಆದೇಶ ಮಾಡಿರೋದು ಯಾರು? ನಾನಾ ನೀವಲ್ವಲ್ಲ, ಸರ್ಕಾರ ಅಲ್ವಾ? ಅದೇ ಸರ್ಕಾರ SIT ತನಿಖೆಯಲ್ಲಿ ನಡೀತಾರೆ. ಈ ರೀತಿಯಾದ ಒಂದು ದೊಡ್ಡ ಇದರಲ್ಲಿ ಬೆಟ್ಟು ಈ ಕಡೆ ತೋರಿಸ್ತಾ ಇರುವಾಗ ನೇರವಾಗಿ ಇದು ಷಡ್ಯಂತ್ರ ನಡೆದಿದೆ ಅಂದ್ರೆ, ಷಡ್ಯಂತ್ರ ನಡೆದಿದ್ರೆ ನೀವೇನ್ ಕತೆ ಕಾಯಕ್ ಮಾಡಿದ್ರ? ಇದನ್ನ ಏನಕ್ಕೆ ಮಾಡಿದ್ರಿ? SIT ನ ಏನ್ ಅವಶ್ಯಕತೆ ಇತ್ತು ನಿಮ್ಮ ಸರ್ಕಾರಕ್ಕೆ? ಸರ್ಕಾರದ ಮರ್ಯಾದೆ ಕಳಿಯಕ್ ಮಾಡ್ತಾ ಇದ್ದೀರಾ ನೀವು, ಅಥವಾ ಬೇರೆ ಏನಾದ್ರೂ ನಿಮ್ಮ ಒಳ ಜಗಗಳು ಈ ರೀತಿಯಾಗಿ ಏನಾದ್ರೂ ಇದೆಯಾ? ಸೊ ಹಾಗಾಗಿ ಜವಾಬ್ದಾರಿ ಇರುವಂತವ್ರು ನಾಳೆ ನಾವು ರಾಹುಲ್ ಗಾಂಧಿ ಅವ್ರಿಗೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಎಲ್ಲರಿಗೂ ಕೂಡ ನಾಳೆ ಪತ್ರ ಚಳುವಳಿಗಳನ್ನ ಮಾಡ್ತಾ ಇದೀವಿ, ಪತ್ರ ಬರೀತಾ ಇದೀವಿ ಇಮೇಲ್ಗಳ ಮೂಲಕ. ಏನು ಅಂದ್ರೆ ಮೊದಲು ಈ ಬೇಜವಾಬ್ದಾರಿ ಮನುಷ್ಯನನ್ನ ಆಯ್ತು ಸರಿ, ಅದು ನಿಮ್ಮ ಇಚ್ಛೆ ಸರ್, ಅದಕ್ಕೆ ಬೇಡ ಅನ್ಲಿಕ್ಕೆ ನಾವ್ ಯಾರು ಅಲ್ಲ. ಆದ್ರೆ ನೀವು ರಾಜೀನಾಮೆ ಕೇವಲ ಕೀರ್ತಿ ಅವರೇ, ನಿಮ್ದು ಒಂದ್ 2 ನಿಮಿಷದ ಸಹನೆಯನ್ನು ಕೇಳ್ಕೊಳ್ತೀನಿ. ನೀವು ರಾಜೀನಾಮೆ ಕೇಳೋ ಹಾಗಿದ್ರೆ ಕೇವಲ DCM ಯಾಕೆ ಕೇಳ್ತೀರಿ? ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂಡ ಅವ್ರ ಪರವಾಗಿ ಮಾತಾಡಿದಾರಲ್ಲ ಸರ್. ರಾಮಲಿಂಗಾರೆಡ್ಡಿ ಅವ್ರು ಕೂಡ ಅವ್ರ ಪರವಾಗಿ ಮಾತಾಡಿ, ಹೆಚ್ಚು ಕಮ್ಮಿ ಕ್ಯಾಬಿನೆಟ್ ನಲ್ಲಿರುವ 25% ಮಿನಿಸ್ಟರ್ಸ್, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರ ಮಾತಾಡಿದ್ದಾರೆ. ಕ್ಯಾಬಿನೆಟ್ ನ ಡಿಸಾಲ್ವ್ ಮಾಡಕ್ ಕೇಳ್ತಿದ್ದೀರಿ? ಕ್ಯಾಬಿನೆಟ್ ಅಲ್ಲಿ 32 ಜನ ಇದಾರೆ ಮೇಡಮ್. ಸೊ ಕ್ಯಾಬಿನೆಟ್ ಡಿಸಾಲ್ವ್ ಮಾಡಿ ಅಂತಲ್ಲ, ಕ್ಯಾಬಿನೆಟ್ ಅಲ್ಲಿ ಇರೋರು ಎಲ್ಲರೂ ಕೂಡ ಈ ರೀತಿಯಾದಂತ ಉದ್ದಟತನ ಮಾಡಿದ್ರೆ ಎಲ್ಲರೂ ಕ್ಯಾಬಿನೆಟ್ ತೆಗಿಬೇಕು ಅಂತ. ನೀವು ಓಕೆ ಅಂತಂದ್ರೆ 2 ಸ್ಯಾಂಪಲ್ ತೋರಿಸ್ತೀವಿ. ರಾಮಲಿಂಗಾರೆಡ್ಡಿ ಅವ್ರದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಸ್ಟೇಟ್ಮೆಂಟ್ ನಮ್ಮ ಹತ್ರ ರೆಡಿ ಇದೆ. ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಕ್ಯಾಬಿನೆಟ್ ಅಲ್ಲಿ ಇರುವಂತವ್ರು 30 ಜನ ಎಲ್ಲರೂ ಕೂಡ ಈ ರೀತಿಯಾದಂತ ನಡೆಯನ್ನ ಮಾಡಿದ್ರೆ ಎಲ್ಲರೂ ತೆಗಿರಿ ಅಂತಾನೆ ಹೇಳ್ತೀವಿ. ಆಮೇಲೆ ಏನು? ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಲಿ. ಬೇರೆ ಯಾರು 140 ಜನ ಇದಾರೆ, ಈಗ 136-40 ಜನ ಇದಾರೆ. ಬೇರೆ ಮಿನಿಸ್ಟರ್ಗಳಾಗದಿವೆ. ಬೇಜವಾಬ್ದಾರಿ ಇರುವಂತಹ ಮಿನಿಸ್ಟರ್ಗಳು ಬೇಡ. ರಾಜಣ್ಣ ಅನ್ನೋರ್ನ ಯಾವ್ದೋ ಒಂದು ಬೇಜವಾಬ್ದಾರಿ ಹೇಳಿಕೆಯಿಂದ ತೆಗೆದಾಕದಲ್ಲ. ಇದೆಂತ ಸೂಕ್ಷ್ಮ ವಿಚಾರ. ಈ ಒಬ್ಬ ಜವಾಬ್ದಾರಿ ಇರುವಂತವ್ರು ಇದರಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಯಾಕೆ ಉಳಿಸ್ಕೊಬೇಕು? ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಅವ್ರನ್ನ ಕೆಳಗಿಳಿಸಿ, ಆಮೇಲೆ ಬೇಕಾದ್ರೆ ನಿಮ್ ಪಾಡು. ಸರಿ ಸರ್, ಅನುಮಾನ ಈಗ SIT ತನಿಖೆ ನಡೆಸ್ತಿರೋ ವಿಚಾರದಲ್ಲಿ ಧರ್ಮಾಧಿಕಾರಿಗಳು ಆರೋಪಿ ಅಂತ ಹೇಳಿ ಎಲ್ಲೂ ಉಲ್ಲೇಖ ಆಗಿದೆ? ಯಾರು ಹೇಳಿದ್ದು? ನೀವೀಗ ಹೇಳಿದ್ರಿ ಆರೋಪಿಗಳ ಪರವಾಗಿ ಅವ್ರ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಹೇಳಿ. ಹಾಗಾಗಿ ನಾನು ಕೇಳ್ತಿದ್ದೀನಿ, ಇದೊಂದು ಓಪನ್ ಸೀಕ್ರೆಟ್ ಇದ್ದಂಗೆ ಮೇಡಮ್. ಅಲ್ಲ, ಮೆನ್ಷನ್ ಆಗಿದೆಯಾ ಇಲ್ವಾ ಅಷ್ಟೇ? ನಾವು ಕಾನೂನನ್ನ ಮಾತಾಡ್ಲಿಕ್ಕೆ ಆಗಲ್ಲ, ಅದನ್ನ ಹೊರಗೆ ತರಬೇಕಾದ್ರೆ SIT ಅವರು. ನಾವೆಲ್ಲೂ ಕೂಡ ಅಲ್ಲ, ನಿಮ್ ಗಮನಕ್ಕೆ ಏನಾದ್ರೂ ಬಂದೈತಾ? ನಮ್ ಗಮನಕ್ಕೆ ಬರ್ಲಿಲ್ಲ. ಜನ ಮಾತಾಡ್ತಾ ಇದ್ದಾರೆ, ಜನ ಮಾತಾಡ್ತಾ ಇದ್ದಾರೆ, ಜನರ ಮಾತದು. ಸೊ ಜನ ಮಾತಾಡ್ತಾ ಇರುವಾಗ ಆರೋಪ ಮುಕ್ತರಾಗಬೇಕು. ಅದೇ ಜನರ ಪ್ರತಿನಿಧಿ ಅಲ್ವಾ ಸರ್? DK ಶಿವಕುಮಾರ್ ಅವರಾಗ್ಲಿ, ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ, ಅವ್ರ ಕಾಂಗ್ರೆಸ್ ಪಕ್ಷನೋ ಮತ್ತೊಂದು ಪಕ್ಷನೋ, ಅವರು ಕೂಡ ಜನ ಅಲ್ವಾ? ಅವ್ರ ಅಭಿಪ್ರಾಯ ಅವ್ರು ಹೇಳ್ತಿದ್ದಾರೆ. ಯಾಕೆ ಕೇವಲ ಧರ್ಮಾಧಿಕಾರಿ ಆರೋಪಿ ಅನ್ನೋ ಜನ? ನಾನು ಪ್ರಶ್ನೆ ಕೇಳ್ತಿದ್ದೀನಿ ಸರ್, ಯಾಕೆ ಧರ್ಮಾಧಿಕಾರಿ ಆರೋಪಿ ಅನ್ನೋ ಜನರ ಮಾತಿಗೆ ಮಾತ್ರ ವ್ಯಾಲಿಡಿಟಿ, ಯಾಕೆ ಅವ್ರ ಪರವಾಗಿ ನಾವಿದ್ದೀವಿ ಅನ್ನೋರ ಮಾತಿಗೆ ವ್ಯಾಲಿಡಿಟಿ ಇಲ್ಲ? ನಾನು ವೈಯಕ್ತಿಕವಾಗಿ ಅವ್ರ ಪರನಾದ್ರೂ ಇರಲಿ, ಅವ್ರ ವಿರುದ್ಧನಾದ್ರೂ ಇರಲಿ, ಅವ್ರ ಮೇಲೆ ದೊಡ್ಡ ಫೋಟೋ ಹಾಕೊಂಡ್ಲಿ, ಕರ್ಕೊಂಡ್ಬಂದು ಅವ್ರ ಮೇಲೆ ಆತಿಥ್ಯ ಹಾಕೊಡ್ಲಿ, ನಮ್ಮ ತಗರಲ್ಲ ಅದಿಲ್ಲ. ಮತ್ತೆ ನಾವ್ ಯಾವ ವ್ಯಕ್ತಿಯನ್ನು ವಿರೋಧಿಸಲ್ಲ, ಯಾವ ವ್ಯಕ್ತಿಯನ್ನು ವಿರೋಧಿಸ್ತಾನೂ ಇಲ್ಲ. ನೇರವಾಗಿ ಹೇಳ್ಬೇಕಾದ್ರೆ ವೀರೇಂದ್ರ ಹೆಗ್ಡೆ ಅವ್ರನ್ನು ನಾನು ವಿರೋಧಿಸ್ತಾನೂ ಇಲ್ಲ. ನಾನು ಹೇಳ್ತಿರುವಂತದ್ದು SIT ತನಿಖೆ ಮಾಡಿದೆ ಅಂತ ಕಳ್ಳಕಾಯ್ತೀನಿ. ಅದಕ್ಕೆ SIT ತನಿಖೆಗೆ ಆದೇಶ ಮಾಡಿರೋದು ಯಾರು? ನಾನಾ ನೀವಲ್ವಲ್ಲ, ಸರ್ಕಾರ ಅಲ್ವಾ? ಅದೇ ಸರ್ಕಾರ SIT ತನಿಖೆಯಲ್ಲಿ ನಡೀತಾರೆ. ಈ ರೀತಿಯಾದ ಒಂದು ದೊಡ್ಡ ಇದರಲ್ಲಿ ಬೆಟ್ಟು ಈ ಕಡೆ ತೋರಿಸ್ತಾ ಇರುವಾಗ ನೇರವಾಗಿ ಇದು ಷಡ್ಯಂತ್ರ ನಡೆದಿದೆ ಅಂದ್ರೆ, ಷಡ್ಯಂತ್ರ ನಡೆದಿದ್ರೆ ನೀವೇನ್ ಕತೆ ಕಾಯಕ್ ಮಾಡಿದ್ರ? ಇದನ್ನ ಏನಕ್ಕೆ ಮಾಡಿದ್ರಿ? SIT ನ ಏನ್ ಅವಶ್ಯಕತೆ ಇತ್ತು ನಿಮ್ಮ ಸರ್ಕಾರಕ್ಕೆ? ಸರ್ಕಾರದ ಮರ್ಯಾದೆ ಕಳಿಯಕ್ ಮಾಡ್ತಾ ಇದ್ದೀರಾ ನೀವು, ಅಥವಾ ಬೇರೆ ಏನಾದ್ರೂ ನಿಮ್ಮ ಒಳ ಜಗಗಳು ಈ ರೀತಿಯಾಗಿ ಏನಾದ್ರೂ ಇದೆಯಾ? ಸೊ ಹಾಗಾಗಿ ಜವಾಬ್ದಾರಿ ಇರುವಂತವ್ರು ನಾಳೆ ನಾವು ರಾಹುಲ್ ಗಾಂಧಿ ಅವ್ರಿಗೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಎಲ್ಲರಿಗೂ ಕೂಡ ನಾಳೆ ಪತ್ರ ಚಳುವಳಿಗಳನ್ನ ಮಾಡ್ತಾ ಇದೀವಿ, ಪತ್ರ ಬರೀತಾ ಇದೀವಿ ಇಮೇಲ್ಗಳ ಮೂಲಕ. ಏನು ಅಂದ್ರೆ ಮೊದಲು ಈ ಬೇಜವಾಬ್ದಾರಿ ಮನುಷ್ಯನನ್ನ ಆಯ್ತು ಸರಿ, ಅದು ನಿಮ್ಮ ಇಚ್ಛೆ ಸರ್, ಅದಕ್ಕೆ ಬೇಡ ಅನ್ಲಿಕ್ಕೆ ನಾವ್ ಯಾರು ಅಲ್ಲ. ಆದ್ರೆ ನೀವು ರಾಜೀನಾಮೆ ಕೇವಲ ಕೀರ್ತಿ ಅವರೇ, ನಿಮ್ದು ಒಂದ್ 2 ನಿಮಿಷದ ಸಹನೆಯನ್ನು ಕೇಳ್ಕೊಳ್ತೀನಿ.
ನೀವು ರಾಜೀನಾಮೆ ಕೇಳೋ ಹಾಗಿದ್ರೆ ಕೇವಲ ಡಿಸಿಎಂ ಯಾಕೆ ಕೇಳ್ತೀರಿ? ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವ್ರ ಪರವಾಗಿ ಮಾತಾಡಿದಾರಲ್ಲ ಸರ್. ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರ ಪರವಾಗಿ ಮಾತಾಡಿ ಹೆಚ್ಚು ಕಮ್ಮಿ ಕ್ಯಾಬಿನೆಟ್ ನಲ್ಲಿರುವ 25% ಮಿನಿಸ್ಟರ್ಸ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರ ಮಾತಾಡಿದ್ದಾರೆ. ಕ್ಯಾಬಿನೆಟ್ ನ ಡಿಸಾಲ್ವ್ ಮಾಡಕ್ ಕೇಳ್ಬಿಡಿ, ಕೇಳ್ತಿದ್ದೀರಿ? ಕ್ಯಾಬಿನೆಟ್ ಅಲ್ಲಿ 32 ಜನ ಇದ್ದಾರೆ ಮೇಡಮ್. ಸೊ ಕ್ಯಾಬಿನೆಟ್ ಡಿಸಾಲ್ವ್ ಮಾಡಿ ಅಂತಲ್ಲ, ಕ್ಯಾಬಿನೆಟ್ ಅಲ್ಲಿ ಇರೋರು ಎಲ್ಲರೂ ಕೂಡ ಈ ರೀತಿಯಾದಂತ ಉದ್ದಟತನ ಮಾಡಿದ್ರೆ ಎಲ್ಲರೂ ಕ್ಯಾಬಿನೆಟ್ ತೆಗಿಬೇಕು ಅಂತ. ನೀವು ಓಕೆ ಅಂತಂದ್ರೆ 2 ಸ್ಯಾಂಪಲ್ ತೋರಿಸ್ತೀವಿ. ರಾಮಲಿಂಗಾರೆಡ್ಡಿ ಅವ್ರದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಸ್ಟೇಟ್ಮೆಂಟ್ ನಮ್ಮ ಹತ್ರ ರೆಡಿ ಇದೆ. ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಕ್ಯಾಬಿನೆಟ್ ಅಲ್ಲಿ ಇರುವಂತವ್ರು 30 ಜನ ಎಲ್ಲರೂ ಕೂಡ ಈ ರೀತಿಯಾದಂತ ನಡೆಯನ್ನ ಮಾಡಿದ್ರೆ ಎಲ್ಲರೂ ತೆಗಿರಿ ಅಂತಾನೆ ಹೇಳ್ತೀವಿ. ಆಮೇಲೆ ಏನು, ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಲಿ. ಬೇರೆ ಯಾರು 140 ಜನ ಇದಾರೆ, ಈಗ 136-40 ಜನ ಇದ್ದಾರೆ. ಬೇರೆ ಮಿನಿಸ್ಟರ್ಗಳಾಗದಿವೆ. ಬೇಜವಾಬ್ದಾರಿ ಇರುವಂತ ಮಿನಿಸ್ಟರ್ಗಳು ಬೇಡ. ರಾಜಣ್ಣ ಅನ್ನೋರ್ನ ಯಾವ್ದೋ ಒಂದು ಬೇಜವಾಬ್ದಾರಿ ಹೇಳಿಕೆಯಿಂದ ತೆಗೆದಾಕದಲ್ಲ. ಇದೆಂತ ಸೂಕ್ಷ್ಮ ವಿಚಾರ. ಈ ಒಬ್ಬ ಜವಾಬ್ದಾರಿ ಇರುವಂತವ್ರು ಇದರಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಯಾಕೆ ಉಳಿಸ್ಕೊಬೇಕು? ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಅವ್ರನ್ನ ಕೆಳಗಿಳಿಸಿ, ಆಮೇಲೆ ಬೇಕಾದ್ರೆ ನಿಮ್ ಪಾಡು. ಸರಿ ಸರ್.